ಮತದಾರರೇ ಗಮನಿಸಿ, ಇವತ್ತು ಭಾರಿ ಮಳೆಯಾಗಿದೆ, ನಾಳೆ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ರಸ್ತೆಯ ತುಂಬಾ ನೀರು ನುಗ್ಗಿದೆ. ಆರ್ಟಿ ನಗರದಲ್ಲಿ ಮರ ನೆಲಕ್ಕೆ ಅಪ್ಪಳಿಸಿದೆ. ಸದಾಶಿವ ನಗರದಲ್ಲಿ ಕಾರ್ ಮೇಲೆ ಮರವೊಂದು ಬಿದ್ದಿದೆ. ನಾಳೆ ವೋಟ್ ಮಾಡೋದಕ್ಕೆ ಜನ ತುದಿಗಾಲ್ನಲ್ಲಿ ನಿಂತಿದ್ದೀರಿ, ಆದ್ರೆ ಊರೂರಿಗೆ ಹೋಗ್ಬೇಕು ಅನ್ನುವಂಥವ್ರು ಈಗಲೇ ಬಿಟ್ರೆ ಒಳ್ಳೇದು ಅಂತ ಕಾಣುತ್ತೆ. ಧಾರಾಕಾರ ಮಳೆಗೆ ಸಿಲಿಕಾನ್ ಸಿಟಿ ತತ್ತರವಾಗಿದೆ. ಮೆಜೆಸ್ಟಿಕ್, ಯಶವಂತಪುರ, ರಾಜಾಜಿನಗರ, ಹೆಣ್ಣೂರು ಕ್ರಾಸ್, ಪೀಣ್ಯ ಸೇರಿದಂತೆ ಹಲವೆಡೆ ದಿಢೀರ್ ಮಳೆಯಾದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟಕ್ಕೆ ಸಿಲುಕಿದ್ದಾರೆ. ರಸ್ತೆಗಳಲ್ಲಿ ನೀರು ನುಗ್ಗಿದೆ, ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ. ಆರ್ಟಿ ನಗರದಲ್ಲಿ ಮರ ದರಶಾಹಿಯಾಗಿದ್ದು, ಸದಾಶಿವ ನಗರದಲ್ಲಿ ಕಾರ್ ಮೇಲೆ ಮರವೊಂದು ಬಿದ್ದಿದೆ. ಇನ್ನು ನಾಳೆ ವೋಟ್ ಮಾಡೋದಕ್ಕೆ ಊರಿಗೆ ಹೊರಟಿದ್ದವರಿಗೆ ಈಗ ಮಳೆ ಒಂದು ರೀತಿ ಅಡ್ಡಗಾಲಾಗಿರುವಂಥದ್ದು. ಆದರೂ ಕೂಡ ನಾಳೆ ಕೂಡ ಮಳೆಯಾಗುವಂತ ಸಾಧ್ಯತೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಊರು ಸೇರ್ಕೊಂಡ್ರೆ ಉತ್ತಮ ಅಂತ ಕಾಣುತ್ತೆ. ಮೆಜೆಸ್ಟಿಕ್, ಯಶವಂತಪುರ, ರಾಜಾಜಿನಗರ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ನೋಡ್ತಾ ಇದ್ರಿ ರಸ್ತೆಯಲ್ಲಿ ಹೇಗೆ ನೀರು ನುಗ್ಗಿದೆ ಅನ್ನೋದನ್ನ. ಕೇವಲ 10-15 ನಿಮಿಷದಲ್ಲಿ ಸುರಿದಂತಹ ಮಳೆಯ ಪ್ರಮಾಣ ಈ ರೀತಿಯಾಗಿ ರಸ್ತೆಯಲ್ಲಿ ಆವರಿಸಿಕೊಂಡಿರೋದು. ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನೂ ಹಲವೆಡೆಯಲ್ಲಿ ಮರಗಳು ಧರಶಾಹಿಯಾಗಿವೆ. ನೋಡ್ತಾ ಇದ್ರಿ, ಕಾರೊಂದು ಹೋಗ್ತಾ ಇದೆ, ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಅದರ ಮಧ್ಯೆಯೇ ಹೇಗಾದ್ರೂ ಮನೆ ಸೇರ್ಕೊಂಡ್ಬಿಡ್ಬೇಕು ಅಂತ ಕಾರು, ಟೆಂಪೋ ಇತ್ಯಾದಿಗಳು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹೆಂಗ ಆನ್ ಮಾಡೋದು? ಕೊಡು ಓಕೆ, ನೋಡ್ತಾ ಇದ್ರಿ ದೃಶ್ಯದಲ್ಲಿ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮರವೊಂದು ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯ ಇದು. ಅಲ್ಲಿ ಬಹಳಷ್ಟು ವಾಹನಗಳನ್ನು ಕೂಡ ನಿಲ್ಲಿಸಿರ್ತಾರೆ. ಆ ವಾಹನಗಳ ಮೇಲೆಯೇ ಮರವೊಂದು ಅಪ್ಪಳಿಸಿ ಇದೆ. ಈ ಒಂದು ದೃಶ್ಯ ನಗರದಲ್ಲಿ ಬಹಳಷ್ಟು ಜನ ಮರದ ಆಶ್ರಯವನ್ನ ಮಳೆಯ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ. ಅಂಥವ್ರು ಇದನ್ನ ಗಮನಿಸಿದಾಗ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಅಂತ ಕಾಣಿಸುತ್ತೆ. ಮರಗಳ ಆಶ್ರಯವನ್ನ ಪಡೆದುಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಮರಗಳು ಬೀಳಬಹುದು, ಲೈಟ್ ಕಂಬಗಳು ಬೀಳಬಹುದು, ಕರೆಂಟ್ ವೈರ್ಗಳು ನೆಲಕ್ಕೆ ಬೀಳಬಹುದು. ಇಂಥ ಎಲ್ಲಾ ಪರಿಸ್ಥಿತಿಗಳು ಕೂಡ ಮಳೆಯಾದಂತಹ ಸಂದರ್ಭದಲ್ಲಿ ಇರುತ್ತೆ. ಹೀಗಾಗಿ ಆದಷ್ಟು ಸೇಫ್ ಆಗಿರುವಂತಹ ಸ್ಥಳದಲ್ಲಿ ನಿಂತ್ಕೊಂಡ್ರೆ ಬೆಟರ್ ಅಂತ ಕಾಣುತ್ತೆ. ಇನ್ನೊಂದು ದೃಶ್ಯ ನೋಡ್ತಾ ಇದ್ರಿ, ಇದು ಸದಾಶಿವ ನಗರ ಬೆಂಗಳೂರಿನ ದೃಶ್ಯ. ಕಾರ್ ಮೇಲೆ ಮರ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ಕಾರೊಂದನ್ನ ಅಲ್ಲಿ ಪಾರ್ಕ್ ಮಾಡಿರ್ತಾರೆ, ಅದರ ಮೇಲೆ ಮರ ಬಿದ್ದಿರುವಂತಹ ಪರಿಣಾಮವಾಗಿ ಕಾರ್ನ ಗಾಜು ನಜ್ಜುಗುಜ್ಜಾಗಿರುವಂತಹ ದೃಶ್ಯ ಇದು. ಸದಾಶಿವ ನಗರದ ಬೆಂಗಳೂರಿನಲ್ಲಿ ಕಂಡು ಬಂದಂತಹ ದೃಶ್ಯ. ಕಾರ್ ಮೇಲೆ ಮರವೊಂದು ಬಿದ್ದಿರುವಂತಹ ಪರಿಣಾಮ ಕಾರ್ನ ಗ್ಲಾಸ್ ಪುಡಿ ಪುಡಿಯಾಗಿದೆ. ಇನ್ನು ಈಗ ನೋಡ್ತಾ ಇರೋದು ಕಾಚರಕನಹಳ್ಳಿ ಬೆಂಗಳೂರಿನ ದೃಶ್ಯವನ್ನ. ಎಲ್ಲಾ ಅಂಗಡಿಗಳ ಮುಂದೆ ವಾಹನಗಳನ್ನ ಏನ್ ನಿಲ್ಸಿರ್ತಾರೆ ಸರತಿ ಸಾಲಿನಲ್ಲಿ, ಅಷ್ಟು ವಾಹನಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಅದರ ಮಧ್ಯೆಯೇ ಆಟೋ ಒಂದು ಹೋಗ್ತಾ ಇರೋದನ್ನ ನೀವು ಕೂಡ ಗಮನಿಸಬಹುದು. ಇಷ್ಟು ನೀರು, ಅರ್ಧದಷ್ಟು ನೀರು ನಿಂತಿದೆ. ಅದರ ಮಧ್ಯೆಯೇ ಆದಷ್ಟು ಬೇಗ ಮನೆ ಸೇರ್ಕೊಂಡ್ಬಿಡ್ಬೇಕು ಅನ್ನುವಂತಹ ಧಾವಂತದಲ್ಲಿ ಜನ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಇದು ಬೆಂಗಳೂರಿನ ಕಾಚರಕನಹಳ್ಳಿಯ ದೃಶ್ಯ.
ಬಾಣಸವಾಡಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಇನ್ನು ನಮ್ಮ ಪಬ್ಲಿಕ್ ಟಿವಿ ಡೆಸ್ಕ್ನಿಂದ ಪವಿತ್ರ ಕಡ್ತಲ್ಲ ಇದ್ದಾರೆ ಮತ್ತು ಮಲ್ಲೇಶ್ವರಂನಿಂದ ಮಾದೇಶ್ ಆನೇಕಲ್ ಇದ್ದಾರೆ. ಮೊದಲನೇದಾಗಿ ಮಂಜುನಾಥ್ನ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಮಂಜುನಾಥ್, ನೀವು ಮಳೆಯಲ್ಲಿ ನೆಂದೋಗಿದ್ದೀರಿ? ಹೌದು ದಿವ್ಯಾ, ಏನಂತ ಹೇಳಿದ್ರೆ ಸತತವಾಗಿ ಮಧ್ಯಾಹ್ನ 12:30 1 ಗಂಟೆವರೆಗೂ ಭಾರಿ ಬಿಸಿಲಿತ್ತು. ಆದರೆ 1 ಗಂಟೆ ನಂತರ ಮೋಡ ಕವಿದ ವಾತಾವರಣ. ಮೊದಲಿಗೆ ಆನೇಕಲ್, ಕೇರ್ಪುರ ಸುತ್ತಮುತ್ತ ಮಳೆ ಆಯಿತು. ಅದಾದ ನಂತರ ಸಿಟಿಯಲ್ಲಿ ಭಾರಿ ಮಳೆ, ಜೊತೆಗೆ ಅಲ್ಲಿಕಲ್ಲು ಸಮೇತ ಸಖತ್ ಮಳೆ ಆಗಿದೆ. ಈ ಜನರು ಮಾತ್ರ ಸಾಕಷ್ಟೊಂದು ಊಹೆ ಮಾಡಿದ ರೀತಿಯಲ್ಲಿ ಮಳೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್. ಈಗ ನಾವು ಬಾಣಸವಾಡಿ ಸಮೀಪ ಇರ್ತಕ್ಕಂಥದ್ದು. ಇಲ್ಲಿ ಮನೆ ಒಳಗಡೆ ಕೂಡ ಸಾಕಷ್ಟೊಂದು ನೀರುಗಳು ಕೂಡ ಜಲಾವೃತಗೊಂಡಿರ್ತಕ್ಕಂಥದ್ದು. ಮನೆಯಲ್ಲಿರೋರೆಲ್ಲರೂ ಕೂಡ ಬೇರೆ ರೂಮ್ಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಮುಕ್ಕಾಲು ಭಾಗ ಮನೆ ಮುಳುಗೋಗಿದೆ ಅಂತ ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಇಲ್ಲಿ ನಮಗೆ ಮನೆ ಮಾಲೀಕರು ಅವರು ಕೂಡ ನಮ್ಮ ಜೊತೆಲೇ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ತೋರಿಸ್ತೀವಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಕಾರನ್ನ ತಳ್ತಾ ಇರ್ತಕ್ಕಂಥದ್ದು. ಮಧ್ಯದಲ್ಲಿ ಕಾರ್ ತಗ್ಲಾಕೊಂಡಿರ್ತಕ್ಕಂಥ, ಒಳಗಡೆ ಇಬ್ರು ಮಹಿಳೆಯರು ಕೂಡ ಕಾರ್ ಒಳಗಡೆ ಇದ್ರು. ಅವರು ಕೂಡ ಹೇಗೋ ದಬಾಯಿಸ್ಕೊಂಡು ಹೋಗೋಣ, ರೆಗ್ಯುಲರ್ ರೋಡ್ ಅಲ್ಲ ಅಂತ ಹೇಳಿ ಅವರು ಬಂದಿದ್ದಾರೆ. ಅವರು ಕೂಡ ಮಧ್ಯದಲ್ಲೇ ಬಂದು ಸಿಗಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ಟಿ ವಾಹನಗಳು, ಟಾಟಾ ಎಸ್ ಅವರೆಲ್ಲರೂ ಕೂಡ ಮಧ್ಯದಲ್ಲೇ ಸಿಗಾಕೊಂಡು ಅಲ್ಲಲ್ಲೇ ವಾಹನ ಬಿಟ್ಟು ಅವರು ಪಾರಾಗಕ್ಕೆ ಬಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಿವ್ಯಾ, ಇವತ್ತಿನ ಮಳೆ ಜನರಿಗೆ ಸಾಕಷ್ಟು ಒಂದು ಖುಷಿ ಸಂಗತಿಯನ್ನು ಕೊಟ್ಟಿರ್ತಕ್ಕಂಥ, ಅಷ್ಟೇ ಜನಗಳಿಗೆ ಕೂಡ ಸಾಕಷ್ಟು ಒಂದು ತೊಂದರೆ ಉಂಟು ಮಾಡಿರ್ತಕ್ಕಂಥ. ಯಾಕಂದ್ರೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೆಂಗಳೂರಿಂದ ಹೊರಗಡೆ ಹೋಗುವವರು ಕೂಡ ಸಾಕಷ್ಟು ಬೇಗ ಊರಿಗೆ ತಲುಪಲು ಕೂಡ ಹೊರಟಿರ್ತಕ್ಕಂಥದ್ದು. ಆದರೆ ಈ ಕಾರಣ, ಈ ಏನೊಂದು ಮಳೆಯ ಕಾರಣದಿಂದ ಅಲ್ಲಲ್ಲೇ ನಿಂತು ಅವರು ಕೂಡ ಪರದಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನೊಂದು ಬಸ್ಗಳು ಇಲ್ಲದ ಕಾರಣದಿಂದ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಈಗಲೂ ಒಂದು ಕಾರ್ ಬರ್ತಾ ಇರ್ತಕ್ಕಂಥ, ಹೆವಿ ಸ್ಪೀಡಲ್ಲಿ ಕಾರ್ ಬರ್ತಾ ಇರ್ತಕ್ಕಂಥದ್ದು. ಬಸ್ಗಳು ಇಲ್ಲದ ಕಾರಣದಿಂದ ಏನೊಂದು ಈಗ ಸದ್ಯಕ್ಕೆ ಪೌರ ರಕ್ಷಣಾ ದಳ ಅವರು ಕೂಡ ಈ ಸ್ಥಳಕ್ಕೆ ಬಂದಿರ್ತಕ್ಕಂಥ ಪಬ್ಲಿಕ್ ಟಿವಿ ವರದಿ ಬಿತ್ತರ ಮಾಡ್ತಾ ಇದ್ದಂಗೆ 2 ಟೀಮ್ ಬಂದಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಪೌರ ರಕ್ಷಣಾ ದಳ ಅವರು ಕೂಡ ನಮ್ಮ ಪಬ್ಲಿಕ್ ಟಿವಿ ನೋಡಿ ಹತ್ತಿರದಲ್ಲೇ ಇದ್ದು ಅವರು ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ನಮ್ಮ ಜೊತೆಗೆ ಇನ್ನೂ ಒಬ್ರು ವಾಹನ ಸವಾರರಿದ್ದಾರೆ. ಸರ್ ಹೇಳಿ, ಎಲ್ಲಿಂದ ಬರ್ತೀವಿ? ನಿಮ್ಮ ಬೈಕ್ ಸಿಗಾಕೊಂಡಿತ್ತಲ್ಲ? ಇದು ನಾನು ಕಮ್ನಲ್ಲಿ ಈ ರೋಡ್ ಬರ್ತಿದ್ದೀನಿ. ಈ ರೋಡ್ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ನನ್ನ ಬೈಕ್ ಅರ್ಧ ಫುಲ್ ಮುಳುಗೋಯ್ತು. ಅದು ಎತ್ಕೊಂಬರೋಕ್ಕೆ ತುಂಬ ಕಷ್ಟ ಆಯಿತು. ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಮಳೆ ನೀವು ಆ್ಯಕ್ಚುಲಿ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿತ್ತು. ಅಂದರೆ ಇವಾಗ ತುಂಬ ಸಡನ್ನಾಗಿ ತುಂಬ ಮಳೆ ಬಂದ್ಬಿಡ್ತು. ಇಷ್ಟು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ರೋಡ್ ಫುಲ್ ತುಂಬ್ಕೊಂಡಿದೆ, ಗಾಡಿ ಬರೀ ಕಚ್ಕೊಂಡ್ಬಿಟ್ಟಿದೆ. ಮತ್ತು ದಿವ್ಯಾ, ಈ ಪ್ರದೇಶ ಈಗ ನಾವೇನಿದ್ದೀವಿ, ಈ ಪ್ರದೇಶ ಭಾರಿ ತಗ್ಗು ಪ್ರದೇಶ ಅಂತಲೇ ಹೇಳ್ಬೋದು. ಸಾಕಷ್ಟು ಏನು ಪೊಲೀಸರು ಕೂಡ ಆವರಿಸ್ತಾ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಕೂಡ ಇಲ್ಲಿ ಇಬ್ಬರು ಏನು ಕಾಲುವೆಯಲ್ಲಿ ಬಿದ್ದು ಏನೋ ತಲೆಯೆಲ್ಲ ಹೇಟ್ ಮಾಡ್ಕೊಂಡಿರ್ತಕ್ಕಂಥ ಅಂಥ ಜಾಗದಲ್ಲಿ ಇದ್ದಾಗ ನಾವು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಮನೆ ಒಳಗಡೆ ಕೂಡ ಲೇಡೀಸ್ ಅನ್ನು ನೀವು ನೋಡ್ತಾ ಇರ್ಬೋದು. ಒಂದು ಝೂಮ್ ಮಾಡಿ ತೋರಿಸ್ತೀವಿ. ಆ ಲೇಡೀಸ್ ಕೂಡ ಬೇರೆ ಕಡೆ ಶಿಫ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮನೆ ಒಳಗಡೆ ನೀರು ಹೋಗಿರೋ ಕಾರಣದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲು ಸಹಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ಕೋರ್ತಾ ಇರ್ತಕ್ಕಂಥ. ಈಗ ಪೌರ ರಕ್ಷಣಾ ದಳ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಲೆಫ್ಟ್ ಸೈಡ್ ಅಲ್ಲಿ ನನ್ನ ಬಲಭಾಗದಲ್ಲಿ ಅವರು ಕೂಡ ಒಂದು ಟೀಮ್ ಅನ್ನ ಕಳಿಸ್ತಾ ಇದ್ದಾರೆ. ಅವರನ್ನ ಶಿಫ್ಟ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಸದ್ಯಕ್ಕೆ ವಾಹನಗಳನ್ನೆಲ್ಲವನ್ನು ಕೂಡ ಡೈವರ್ಟ್ ಮಾಡಿ ಬೇರೆ ಕಡೆಗೆ ರೂಟ್ ಅನ್ನ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಓಕೆ ಮಂಜುನಾಥ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮಲ್ಲೇಶ್ವರಂನಿಂದ ನನ್ನ ಪ್ರತಿನಿಧಿ ಮಾದೇಶ್ ಇದ್ದಾರೆ. ಮಾದೇಶ್, ಮಲ್ಲೇಶ್ವರಂ ಅಂದ್ರೆ ಒಂದ್ ರೀತಿ ಜನಜಂಗುಳಿ ಇರ್ತಕ್ಕಂಥ ವಾತಾವರಣ. ಮಳೆಯ ನಂತರ ಅದೇ ಎಫೆಕ್ಟ್ ಇದೆಯೋ ಅಥವಾ ಏನ್ ಕಾಣಿಸ್ತಾ ಇದೆ? ದಿವ್ಯಾ, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ ಈ ಮಟ್ಟಕ್ಕೆ ಮಳೆ ಬರುತ್ತೆ ಅಂತ. ಅಂದ್ರೆ ಮಧ್ಯಾಹ್ನದವರೆಗೂ ಬಿಸಿಲಿತ್ತು, ನಂತರ ಏಕಾಏಕಿ ಮೋಡ ಮುಚ್ಕೊಂಡಿದ್ದ ನಂತರ ಅಂದ್ರೆ ಕಡಿಮೆ ಮಳೆ ಬರ್ಬೋದು ಅನ್ನುವಂಥದ್ದು, ತುಂತುರು ಮಳೆ ಬರಬಹುದೇನೋ ಅಂತ ಎಲ್ಲ ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಎಲ್ಲರ ನಿರೀಕ್ಷೆ ನಿಂತು ಅದು ಹುಸಿ ಆಯ್ತು. ಜೋರಾಗಿ ಮಳೆ ಬಂತು. ಅದು ಕೂಡ ಗುಡುಗು ಗಾಳಿ ಸಹಿತ ಜೋರು ಮಳೆ ಬಂದಿದ್ರಿಂದ ಎಲ್ಲರೂ ಕೂಡ ಒಂದು ರೀತಿ ಪರದಾಡುವಂತಾಯ್ತು. ಮಲ್ಲೇಶ್ವರಂ ಮಸ್ಟಿಂಗ್ ಸೆಂಟ್ರಲ್ ಇದೆ. ಅಂದ್ರೆ ಇಲ್ಲಿಂದ ಬೂತ್ಗಳಿಗೆ EVM ಮಿಷನ್ಗಳನ್ನ ಕೊಂಡೊಯ್ಯುವಂತ ಕೆಲಸಗಳನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ರು. ಇಲ್ಲಿ ಅಂದ್ರೆ ಮಲ್ಲೇಶ್ವರಂ ಅಮ್ಮಣ್ಣಿ ಕಾಲೇಜಲ್ಲಿ ಏನು ಆ ಕೆಲಸ ನಡೀತಾ ಇತ್ತು, ಎಲ್ಲಾ ಸಿಬ್ಬಂದಿಗಳು ಪರದಾಡುವಂತಾಯ್ತು. ಇಲ್ಲಿಂದ ಅಂದ್ರೆ ಗ್ರೌಂಡ್ ಅಲ್ಲಿ ಏನು ಗಾಡಿಗಳನ್ನು ನಿಲ್ಸಿರ್ತಾರೆ ಅಲ್ಲಿ ಹೋಗೋದಕ್ಕೂ ಕೂಡ ಪರದಾಡುವಂತಾಯ್ತು. ಈಗ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಅಂದ್ರೆ ಮಳೆ ಬರ್ತಾ ಇದ್ದಿದ್ರಿಂದ ಎಲ್ಲರೂ ಕೂಡ ಪೆಂಡಾಲ್ ಏನು ಹಾಕಿದ್ರು ಅಲ್ಲಿಂದ ಎಲ್ಲರೂ ಕೂಡ ಹೊರಗಡೆ ಬಂದು ಇಲ್ಲಿ ಬೇರೆ ಕಡೆಗಳಲ್ಲಿ ಅಂದ್ರೆ ಎಲ್ಲಿ ನಾವು ಸುರಕ್ಷಿತವಾಗಿರ್ಬೋದು, ಮಳೆಯಿಂದ EVM ಮಿಷನ್ಗಳನ್ನ ಕಾಪಾಡ್ಕೊಳ್ಬಹುದು, ಆ ಕಡೆ ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿರುವಂಥದ್ದು. ಅಂದ್ರೆ ಇಲ್ಲಿಗೆ ಬಸ್ಗಳನ್ನ ಕರ್ಸ್ಕೊಂಡು ಅಂದ್ರೆ ಗ್ರೌಂಡ್ ಏನು ಇತ್ತು
ಗ್ರೌಂಡ್ ಅಲ್ಲಿ ಬಸ್ಗಳನ್ನ ಪಾರ್ಕ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಈಗ ಕರೆಸ್ಕೊಂಡು ಹೋಗ್ತಾ ಇರುವಂತದ್ದು. ಒಟ್ಟಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಎಲ್ಲರೂ ಕೂಡ ಇಲ್ಲಿ ಪರದಾಡುವಂತಾಗಿದೆ. ಈಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ರಿ, ಒಂದು ರೀತಿ ಒಂದು ಪರದಾಡುವಂತಹ ಸ್ಥಿತಿ ಈಗ ಎಲ್ಲರಲ್ಲೂ ಕೂಡ ಇರುವಂತದ್ದು. ಅಂದ್ರೆ ಯಾವುದೇ ತೊಂದರೆ ಆಗದಂಗೆ, ಅಂದ್ರೆ EVM ಮಿಷನ್ಗಳಿಗೆ ನೀರು ಹೋಗದಂಗೆ ಯಾವ ರೀತಿಯಾಗಿ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಪರದಾಡುವಂಥದ್ದನ್ನ ನೋಡ್ತಾ ಇದೀವಿ. ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ. ಒಟ್ಟಾರೆ EVM ಮಿಷನ್ಗಳನ್ನ ಸೇಫ್ ಆಗಿ ನಾವು ಬಸ್ಗಳಿಗೆ ಮೂವ್ ಮಾಡಬೇಕು ಅನ್ನುವಂಥದ್ದು. ಅದರಿಂದಾಗಿ ಬಸ್ಗಳನ್ನ ಈಗ ಕಾಲೇಜಿನ ಒಳಗಡೆಯೇ ಪ್ರಾಂಗಣಕ್ಕೆ ಈಗ ಕರೆಸ್ಕೊಂಡಿರುವಂಥದ್ದು. ಅಂದ್ರೆ ನೆನೆಯುವಂತ ಸಂಭವ ಇರೋದ್ರಿಂದ EVM ಮಿಷನ್ಗಳು ಹಾಳಾಗ್ತವೆ ಅನ್ನೋದ್ರಿಂದ ಈಗ ಬಸ್ಗಳನ್ನ ಒಳಗಡೆ ಕರ್ಕೊಂಡು ಈಗ ಎಲ್ಲರೂ ಸಿಬ್ಬಂದಿಗಳು ಇಲ್ಲಿಂದಲೇ ಬಸ್ನ ಮುಖಾಂತರ ಬೂತ್ಗಳಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಾರೆ ಇನ್ನಷ್ಟು ಸಾಕಷ್ಟು ಜನ ಸಿಬ್ಬಂದಿಗಳು ಹೋಗಬೇಕಾಗಿದೆ. ಎಲ್ಲರೂ ಕೂಡ ಇಲ್ಲ ಇನ್ನೂ ಮಳೆಯಿಂದ ಏನು EVM ಮಿಷನ್ಗಳನ್ನು ಕಾಪಾಡ್ಕೊಂಡು ಅವರು ಕೂಡ ಇಲ್ಲಿ ನಿಂತಿರುವಂಥದ್ದು. ಬಸ್ಗಳನ್ನು ಇಲ್ಲೇ ಕಳಿಸ್ಕೊಂಡು ಹೋಗ್ತಾ ಇರುವಂಥದ್ದು. ದಿವ್ಯಾ, ಒಟ್ಟಾರೆ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇನ್ನೂ ಕೂಡ ಮಳೆ ಬರುವಂಥ ಸಾಧ್ಯತೆ ಇದೆ, ಯಾಕಂದ್ರೆ ಇನ್ನೂ ಕೂಡ ಗಾಳಿ ಇದೆ, ಗುಡುಗ್ತಾ ಇದೆ, ಅದರಿಂದಾಗಿ ಮಳೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನ ಹವಾಮಾನದ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಅಂದ್ರೆ ಮಳೆ ಬರುವಂಥ ಸಂಭವ ಇದೆ, ಇವತ್ತು ನಾಳೆ ಕೂಡ ಮಳೆ ಬರುವಂಥ ಸಂಭವ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದು ಗಾಳಿ ಸಹಿತ ಗುಡುಗು ಸಹಿತ ಮಳೆ ಆಗಿರೋದ್ರಿಂದ ಜೋರಾಗಿ ಬರುತ್ತೆ. ಜೋರಾಗಿ ಬರೋದ್ರಿಂದ ಸ್ವಲ್ಪ ಪರದಾಡುವಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರು ಕೂಡ ಕೊಟ್ಟಿದ್ರು. ಒಟ್ಟಾರೆ ಈಗ ಚುನಾವಣೆಯ ಅಧಿಕಾರಿಗಳು. ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮತದಾರರೇ ಗಮನಿಸುವಂತಹ ವಿಚಾರ ಇದು. ಶುರುವಾಗಿದೆ ಮಳೆ, ನಾಳೆಯೂ ಕೂಡ ಮಳೆಯಾಗುವಂತಹ ಒಂದು ಸಾಧ್ಯತೆ ಇದೆ. ಮತದಾನ ಮಾಡೋಕೆ ಹೊರಟಂತಹ ಮಂದಿ ಈಗ ಬೇಗ ಊರು ಸೇರ್ಕೊಳ್ಳೋದು ಬೆಟರ್ ಅಂತ ಕಾಣಿಸುತ್ತೆ. ಮೊದಲೇ KSRTC ಬಸ್ಗಳು ಕಮ್ಮಿ ಇದೆ. ನಾಳೆ ವೋಟ್ ಮಾಡಲು ಮರಿಬೇಡಿ. ನಾಳೆ ಹೋಗೋಣ ಅಂತ ಏನಾದರೂ ಅನ್ಕೊಂಡ್ರೆ ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಬಸ್ ಸಿಗದೆ ಪರದಾಡಬಹುದು. ಹಾಗಾಗಿ ಮಳೆ ಒಂದು ಕಡೆಯಲ್ಲಿ, ಬಸ್ ಸಿಗದೆ ಇರುವಂತಹ ಮಗದೊಂದು ಕಾರಣ. ಇದೆರಡನ್ನು ಕೂಡ ಗಮನದಲ್ಲಿಟ್ಕೊಂಡು ಈಗಲೇ ಊರು ಸೇರ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಹಾಸನ, ಮಂಡ್ಯ, ತುಮಕೂರು ಸೇರಿದಂತೆ ಹಲವೆಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕರ್ತಲ. ಪವಿತ್ರ, ನಾಳೆ ಎಲ್ಲೆಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ, ಮತ್ತು ಮತದಾನ ಮಾಡುವವರು ನಾಳೆ ಹೋಗೋಣ ಅಂತ ಅಂದ್ಕೊಂಡ್ರೆ ಬಸ್ನ ಸಂಖ್ಯೆ ಯಾವ ರೀತಿ ಕಡಿಮೆ ಇರಬಹುದು? ಈಗ ನಾಳೆ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಈ ಒಂದು ಭಾಗದಲ್ಲಿ, ತುಮಕೂರು ಭಾಗದಲ್ಲಿ ಮಳೆ, ಅದರಲ್ಲೂ ಕೂಡ ಗುಡುಗು ಸಹಿತ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದು ಮತದಾನದ ಮೇಲೆ ಸಾಕಷ್ಟು ಒಂದು ರೀತಿಯ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಅಂದ್ರೆ ಬೆಳಗ್ಗಿನ ಮಧ್ಯಾಹ್ನದ ಜಾವದವರೆಗೆ ಬಿಸಿಲಿರುತ್ತೆ. ಸೊ ಅದರಿಂದ ಮತಗಟ್ಟೆಗೆ ಬರುವವರ ಸಂಖ್ಯೆ ಕಡಿಮೆ ಇರುತ್ತೆ. ಮೊದಲೇ ಬೆಂಗಳೂರಿನಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಸಂಜೆ 2 ರಿಂದ 3 ಗಂಟೆಯ ನಂತರ ಗುಡುಗು ಸಹಿತ ಭಾರಿ ಮಳೆ ಬರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮತಗಟ್ಟೆಗೆ ಬಹುಶಃ ಜನರು ಬೆಳಗ್ಗಿನ ಜಾವವೇ ಬರೋದು ಬೆಟರ್ ಅಂತ ಅನ್ಸುತ್ತೆ. ಮಧ್ಯಾಹ್ನದ ನಂತರ ಮಳೆಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಬೆಳಗ್ಗೆ ಮತದಾನದ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಇನ್ನು ಬೇರೆ ಭಾಗಗಳಲ್ಲೂ ಕೂಡ ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲೂ ಕೂಡ ಒಂದು ಮಳೆಯ ಮುನ್ಸೂಚನೆ ಇರೋದ್ರಿಂದ ಅಲ್ಲೂ ಕೂಡ ಬೆಳಗ್ಗೆ ಹಾಗೂ ಮಧ್ಯಾಹ್ನ 2 ಗಂಟೆಯ ಒಳಗಡೆ ಮತದಾನದ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡ್ರೆ ಜನರು ಬೆಟರ್ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಕಡೆಗೆ KSRTC ಬಸ್ ಸಂಚಾರ ಕೂಡ ವ್ಯತ್ಯಯ ಆಗಲಿದೆ. ಸೊ ಒಟ್ಟಾರೆಯಾಗಿ ಈ ಮಳೆ ಒಂದ್ ರೀತಿ ಬಿಸಿಲಿನ ಮಧ್ಯೆ ಮಳೆ ಬಂದಿರೋದು ಸಂಭ್ರಮ ತಂದ್ರೆ, ಇನ್ನೊಂದು ಕಡೆ ಮತದಾನಕ್ಕೆ ಎಲ್ಲಿ ಇದು ಎಫೆಕ್ಟ್ ಆಗುತ್ತೋ ಅನ್ನುವಂತಹ ಭಯ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನೈಸರ್ಗಿಕ ವಿಕೋಪ ಕೇಂದ್ರ ನಿರ್ದೇಶಕರು ಶ್ರೀನಿವಾಸ್ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಎಕ್ಸ್ಪೆಕ್ಟೆಡ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸರ್ ಇದು? ಇಲ್ಲ, ಎಕ್ಸ್ಪೆಕ್ಟೆಡ್. ಓಕೆ, ಅಂದ್ರೆ ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ? ಆಗಿದೆ. ನಾವು ಹಗುರದಿಂದ ಸಾಧಾರಣ ಮಳೆ ಅಂತ ನಿರೀಕ್ಷಣೆ ಮಾಡಿದ್ವಿ. ಆದ್ರೆ ಕೆಲವು ಭಾಗದಲ್ಲಿ ಸ್ವಲ್ಪ ರಾದರ್ ಹೆವಿ ಅಂತ ಕರಿತೀವಿ, ಅಂದ್ರೆ 50 ಮಿಲಿಮೀಟರ್ ವರ್ಗು ಇವತ್ತು ಏನು KRPುರಂ ಕಡೆ, ಬೆಂಗಳೂರು ಈಸ್ಟ್ ಅಂತ ಕರೀತೀವಿ, ಪೂರ್ವ ಬೆಂಗಳೂರಲ್ಲಿ ಸ್ವಲ್ಪ ಅಲ್ಲಿ ಜಾಸ್ತಿ ರೆಕಾರ್ಡ್ ಆಗಿದೆ. 50 ಮಿಲಿಮೀಟರ್ ವರ್ಗೂ ರೆಕಾರ್ಡ್ ಆಗಿದೆ ಆ ಭಾಗದಲ್ಲಿ. ಅಂದ್ರೆ ಈಗ ನಾಳೆ ಮತದಾನ ಇರೋದ್ರಿಂದ ಜನ ಸಂಜೆ ಮಧ್ಯಾಹ್ನ ಮೇಲೆ ಹೊರಡೋಣ ಮತದಾನ ಮಾಡಕ್ಕೆ ಅಂತ ಅನ್ಕೊಳ್ಳೋರ್ಗೆ ನಾಳೆ ಎಷ್ಟೊತ್ತಿಗೆ ಮಳೆ ಆಗ್ಬಹುದು, ಎಷ್ಟು ಪ್ರಮಾಣದಲ್ಲಿ ಆಗ್ಬಹುದು ಅಂತ ಏನಾದ್ರು ಹೇಳಕ್ಕಾಗುತ್ತಾ ಸರ್? ಎಲ್ಲೆಲ್ಲ ಮಳೆ ಆಗ್ಬಹುದು ಅಂತ? ಇದು ಮುಂಗಾರು ಪೂರ್ವ ಮಳೆ ಅಂತ ಕರಿತೀವಿ ನಾವು. ಯಾವಾಗ್ಲೂ ಈ ಮುಂಗಾರು ಪೂರ್ವ ಮಳೆ ಮಧ್ಯಾಹ್ನದ ನಂತರನೇ ಜಾಸ್ತಿ ಆಗೋದು, 3 ಗಂಟೆಯ ನಂತರ. ಬಿಕಾಸ್ ಬಿಸಿಲಿಗೆ ಏನು ಇದಾಗ್ತದೆ ಅವಾಗ ಕನ್ವೆಕ್ಟಿವ್ ಕ್ಲೌಡ್ಸ್ ಅಂತ ಫಾರ್ಮ್ ಆಗ್ತದೆ. ಆಮೇಲೆ ನಮ್ಗೆ ಮಳೆ ಶುರುವಾಗ್ತದೆ 3 ಗಂಟೆಯ ನಂತರ. ಸೊ ನಾಳೆಯೂ ಸಹ ಇದೇ ರೀತಿ ಬರುವ ಎಲ್ಲಾ ಸಾಧ್ಯತೆಗಳು ಇದಾವೆ, ನಾಳೆ ಮತ್ತೆ ನಾಡದ್ದು ಸಹ. ಅದರಲ್ಲೂ ದಕ್ಷಿಣ ಒಳನಾಡು ಅಂದ್ರೆ ನಮ್ಗೇನು ನಾಳೆ ಎಲೆಕ್ಷನ್ ಆಗ್ತದೆ ಆ ಭಾಗದಲ್ಲಿನೇ ಹಗುರದಿಂದ ಸಾಧಾರಣ ಮಳೆ ಆಗ್ತದೆ, ಆದ್ರೆ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ.
ಓಕೆ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.